ಸಮಸ್ಯೆ ಬಗ್ಗೆ ಹೇಳಿದ್ದಕ್ಕೆ ಗ್ರಾಮಸ್ಥನ ಮೇಲೆ ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಸಿಡಿಮಿಡಿ. ಬೀದರ್ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಗೆ ದಿಢೀರ್ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಮಸ್ಯೆ ಹೇಳಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ. ಗ್ರಾಮಸ್ಥನ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಗೆ ದಿಢೀರ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಮಿಕಲ್ ಕಾರ್ಖಾನೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪರಿಸರ ಮಾಲಿನ್ಯಕಾರಕ ಕಾರ್ಖಾನೆಗಳು ಈ ವೇಳೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಸುತ್ತಮುತ್ತಲ ಗ್ರಾಮಸ್ಥರ ಮೇಲೆ ಅನ್ನುವಂಥ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ನರೇಂದ್ರ ಸ್ವಾಮಿ. ಈ ವೇಳೆ ಗ್ರಾಮಸ್ಥರೊಬ್ಬರು ಇಲ್ಲಿನ ಸಮಸ್ಯೆ ಹೇಳ್ತಾರೆ. ಅಲ್ಲಿನ ಸಮಸ್ಯೆ ಹೇಳಿದಾಗ ಈಗೇನು ಹೇಳ್ತೀಯಾ, ಆಫೀಸಿಗೆ ಬಾ ಹೇಳ್ತೀನಿ ಅಂತ ಗರಂ ಆಗ್ತಾರೆ ನರೇಂದ್ರ ಸ್ವಾಮಿ. ಇಲ್ಲೇನು ಹೇಳ್ತೀಯಾ ಅಂತ, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಂತ ಗ್ರಾಮಸ್ಥನ ಮೇಲೆ ಆಕ್ರೋಶ ಹೊರ ಹಾಕ್ತಾರೆ. ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಗ್ರಾಮಸ್ಥ ಹೇಳ್ತಾರೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ತತ್ವಾರ ಇದೆ, ಬೇಸಿಗೆ ಆರಂಭ ಆಗ್ತಾ ಇದೆ, ಕಲುಷಿತ ನೀರು ಸೇವನೆ ಮಾಡಿ ಕುರಿ ಜಾನುವಾರುಗಳು ಸಾವನ್ನಪ್ಪಿವೆ. ಹೀಗಂತ ಗ್ರಾಮಸ್ಥ ತನ್ನ ಅಳಲು ತೋಡ್ಕೋತಾ ಇರ್ತಾರೆ. ಸಂಜೆ ಆಗ್ತಾಲೆ ಕೈಗಾರಿಕಾ ಪ್ರದೇಶದಿಂದ ದುರ್ವಾಸನೆ ಬರುತ್ತೆ, ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ. ಆದರೂ ಕ್ರಮ ಕೈಗೊಳ್ತಾ ಇಲ್ಲ ಪಿಸಿಬಿ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಅಂತ ಆರೋಪ ಮಾಡ್ತಾರೆ. ಆಗ ಮಲ್ಲಿಕಾರ್ಜುನ್ ಅವರು ಅಂದರೆ ಅದನ್ನೆಲ್ಲ ಆಫೀಸಲ್ಲಿ ಹೇಳು, ಇಲ್ಲಿ ಮಧ್ಯ ಮಾತಾಡಬೇಡ ಅಂತಾರೆ. ಕೇಳಿದ್ದಕ್ಕೆ ಸಿಟ್ಟು ಯಾಕೆ ಮಾಡ್ಕೊಳ್ತೀರಾ ಸರ್ ಅಂತ ಕೋಲಾರ ಗ್ರಾಮಸ್ಥ ತಿರುಗಿ ಮತ್ತೆ ಪಿಸಿಬಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತಾರೆ. ತಪ್ಪಿನ ಅರಿವಾಗಿ ಪುನಃ ಗ್ರಾಮಸ್ಥನ ಕರೆದು ಸಮಸ್ಯೆ ಆಲಿಸ್ತಾರೆ. ಬಳಿಕ ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರು ಗ್ರಾಮಸ್ಥನ ಮೇಲೆ ಮೊದಲು ರೇಗಾಡ್ತಾರೆ, ಇಲ್ಯಾಕೆ ಹೇಳ್ತೀಯ, ಆಫೀಸಿಗೆ ಬಂದು ಹೇಳು ಅಂತ. ಆ ನಂತರದಲ್ಲಿ ತಪ್ಪಿನ ಅರಿವಾಗಿ ಮತ್ತೆ ಗ್ರಾಮಸ್ಥನಿಂದ ಅಹವಾಲು ಆಲಿಸ್ತಾರೆ. ಆಯ್ತು, ನಾನು ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀನಿ. ನಾನು ವಿಚಾರ ಲೋಕಲ್ ಮಾತಾಡ್ಬೇಕಲ್ಲ ಸರ್, ಲೋಕಲ್ ವಿಚಾರ ಆಮೇಲೆ ಮಾತಾಡ್ತೀನಿ ಸರ್. ಓಕೆ ಸರ್, ಸಿಟಿ ಬರ್ತೀನಿ ಬಂದೇ ಮಾತಾಡ್ಬೋದು. ಜಾಸ್ತಿ ಹೇಳ್ಬೇಕಲ್ಲ ಸರ್, ಅದು ಆಮೇಲೆ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ಅಲ್ಲಿ ಪಾಪ ಮಾತಾಡ್ತೀನಿ. ಗ್ರಾಮಸ್ಥರ ಬಳಿ ಸಮಸ್ಯೆ ಆಲಿಸೋದಕ್ಕಿಂತ ಬಂದವರು ನರೇಂದ್ರ ಸ್ವಾಮಿ. ಆಗ ಗ್ರಾಮಸ್ಥರು ಕೇಳಿದ್ರೆ ಗ್ರಾಮಸ್ಥರ ಮೇಲೆ ರೇಗಾಡ್ತಾರೆ, ಗ್ರಾಮಸ್ಥರ ಮೇಲೆ ನರೇಂದ್ರ ಸ್ವಾಮಿ ಉರಿದು ಬೀಳ್ತಾರೆ. ಹಾಗಾದ್ರೆ ಸಮಸ್ಯೆ ಹೇಳೋದೇ ತಪ್ಪ? ಅರೆ, ಅಲ್ಲಿ ಸಮಸ್ಯೆ ಆಗ್ತಿದೆ ಅನ್ನುವಂಥ ಕಾರಣಕ್ಕಾನೆ ನೀವು ಬಂದಿರೋದು. ನಿಮಗೆ ಸಮಸ್ಯೆಯನ್ನು ಕೇಳೋದಕ್ಕೆ ವ್ಯವಧಾನ ಇಲ್ಲ ಅಂತಂದ್ರೆ ಹೇಗೆ ನರೇಂದ್ರ ಸ್ವಾಮಿ ಅವರೇ? ಆಫೀಸಿಗೆ ಬನ್ನಿ ಅಂತ ಹೇಳ್ತೀರಿ, ಗ್ರಾಮಸ್ಥರು ಹುಡ್ಕೊಂಡು ಆಫೀಸಿಗೆ ಬರಬೇಕಾ? ನಿಮಗೆ ಸಮಸ್ಯೆ ಹೇಳೋದಕ್ಕೆ ಅವ್ರು ಮಾಡೋ ಕೆಲಸ ಬಿಟ್ಟು. ಶಾಂತಂದು ಆರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಇಲ್ಲಿಂದು ಸಮಸ್ಯೆ ಬಹಳಷ್ಟು ಸಮಸ್ಯೆಗಳವ. ಮತ್ತು ಬೆಂಗಳೂರಿನಿಂದ ಏನಂತಂದ್ರೆ ಚೈರ್ಮನ್ ಹೊಂಟ್ರ ಅಂತಂದು ನಾವು ನಮ್ಮ ಪರಿಸರದೊಂದು ಬಾಡಿ ಇದೆ. ಆ ಬಾಡಿ ನಾವೆಲ್ಲ ಅಧ್ಯಕ್ಷರು ನಾವೆಲ್ಲ ಹೋದ್ರೆ ರೆಸ್ಪಾನ್ಸು ಕರೆಕ್ಟ್ ಮಾಡಿಲ್ಲ. ಅದ್ರವಾಗ ನಾವು ಅಲ್ಲಿ ಸೈ ಫ್ಯಾಕ್ಟ್ರಿಯಾಗ ಅವರು ಡಿಸ್ಕಸ್ ಮಾಡಿದೆವು, ಅದು ಮನೆಗೆ ಕಟ್ಟಿದೆವು. ಅದಕ್ಕೆ ಇಲ್ಲಿ ಬಂದು ನಾವು ಮಾತಾಡತ್ತೀವಿ ಏನಂತಂದ್ರೆ ನಮಗೆ ಏನಂತಂದ್ರೆ ಆಮೇಲೆ ಮಾತಾಡ್ತಂತ ಅಂಜಿಸಿ ಮಾತಾಡತ್ತಾರ. ಅದಕ್ಕೆ ಏನಂತಂದ್ರೆ ಇಲ್ಲಿಂದು ಭಾಳಷ್ಟು ಸಾಕಷ್ಟು ಏನಂತಂದ್ರೆ ತೊಂದರೆಗಳಿದೆ. ಸಾಯಂಕಾಲ ನೀವು ಅಷ್ಟು ಬೀದರ್ ಜನ ಬಂದು ನೋಡ್ರಿ, ಇಲ್ಲಿ ಯಾರು ನಿಂದ್ರಲಕ್ಕಾಗಲ್ಲ. ಚರ್ಮ ರೋಗ ಆಯಿತು, ಇದ್ರ ಹಾರ್ಟ್ ನಮ್ಮಲ್ಲಿ ಹೆಚ್ಚಿಗೆ ಇವೆಲ್ಲ ಏನಂತಂದ್ರೆ ಕ್ಯಾನ್ಸರ್ 90% ನಮ್ಮಲ್ಲಿ ಆಲ್ಮೋಸ್ಟ್ ಇದೊಂದು 20-25 ಜನ ಕ್ಯಾನ್ಸರ್ ಅದಾವ. ಅದಕ್ಕೆ ಈ ಡೈರಿಂಗ್ ಕಂಪ್ನಿ ಆಗಲಿ, ಕೆಮಿಕಲ್ ಫ್ಯಾಕ್ಟ್ರಿ, ನಮಗೆ ಫ್ಯಾಕ್ಟ್ರಿ ಏನು ತೊಂದರೆ ಇಲ್ಲ. ETP ಚಾಲು ಆಯ್ತು ಅಂತಂದ್ರೆ ನಮಗೆ ಎಲ್ಲರಿಗೆ ಸಮಸ್ಯೆ ಏನಾದ್ರು ಹೆಲ್ ಆಗ್ತದೆ ಅಂತ ನಾವು ಅದಕ್ಕೆ ಮನವಿ ಕೊಡ್ಲಕ್ ಬಂದಿವಿ ಸರ್. ಈಗ ಏನಂತಾರೆ ನಿಮ್ಗೆ ರೆಸ್ಪಾನ್ಸ್ ಏನಂದ್ರು? ರೆಸ್ಪಾನ್ಸ್ ಆಮೇಲೆ ಮಾತಾಡ್ತಾ ಅಲ್ಲಿ ಆಫೀಸ್ಗೆ ಅದು ಅಂತಂದು ಈ ಟೈಪ್ ನಮ್ಗೆ ಮಾತಾಡಿ. ಏನು ವಿಸಿಟ್ ಮಾಡಿದಾರೆ ಅವ್ರು? ಬಂದು ವಿಸಿಟ್ ಇದೆ, ಟೈರ್ ಕಂಪ್ನಿ ವಿಸಿಟ್ ಮಾಡ್ತಾರೆ ಸರ್. ಅವ್ರು ಮತ್ತೆ ಯಾವ ಕಂಪ್ನಿ ವಿಸಿಟ್ ಮಾಡ್ತಾರೆ, ಟೈರ್ ಕಂಪ್ನಿ ವಿಸಿಟ್ ಮಾಡ್ತಾರೆ. ಅದು ಎಲ್ಲಿ ಯಾವ ಜಾಗದಾಗ ನೀರು ಹೊಲಸಾಗ್ಯಾವ ಅಲ್ಲಿ ಅವ್ರು ಹೋಗಿಲ್ಲ. ಈಗ ಅಲ್ಲಿ ಈ ಫ್ಯಾಕ್ಟ್ರಿದಾಗ ಅವ್ರಿಗೆ ಹೌದಿನಾಗ ನೀರು ನೋಡ್ತಾರ, ಅವ್ರಿಗೆ ಅದು ಅನುಭವ ಇಲ್ಲ. ಈ ನಮ್ಮಲ್ಲಿ ಪಕ್ಕದಾಗ ಏನಂತಂದ್ರೆ ಇಲ್ಲಿ ಬೋರು ಅವ ಊರಿ ಸಪ್ಲೈ, ಅವು ಯಾವ ನೀರು ಯೂಸ್ ಮಾಡಿಲ್ಲ. ನಮ್ಮಲ್ಲಿ 2 ಫಿಲ್ಟರ್ ಮಿಷನ್ ಅವ. ಫಿಲ್ಟರ್ ಮಿಷನ್ ಇದು ಮಾಡ್ತೀವಿ, ಮೈ ಅದು ತೊಳ್ಕೊಳತ್ತಾರ, ಇವು ನೀರು ತಿಂಡಿ ಇಕ್ತಾವ ಸರ್. ಅದ್ರ ಬಂದಿನ ಉದ್ದೇಶ ಏನಿವತ್ತು ಅದಕ್ಕೆ ಬಂದ್ರ? ಅದೇ ನಮಗೆ ಗೊತ್ತಿಲ್ಲ ಸರ್, ನಾವು ಪೇಪರ್ದಾಗ ನೋಡಿ ಬಂದಿದ್ದೆವು. ಅವ್ರು ಬಂದೇನಂತಂದ್ರೆ ಸೈ ಫ್ಯಾಕ್ಟ್ರಿಗೆ ಇದ್ರು ನಾವು ಒಂದು ಮನವಿ ಕೊಡ್ರಂತ ನಮ್ಗೆ ಗೊತ್ತಾದ ಮೇಲೆ ನಮ್ಮ ಪರಿಸರ ವತಿಯಿಂದ ಏನಂತಂದ್ರೆ ಒಂದು ಮನವಿ ಕೊಡ್ಲಕ್ಕೆ ಬಂದಿವಿ. ಯಾವ ವಿಡಿಯೋ ತೋರಿಸಿಲ್ಲ ಅವ್ರು? ಯಾವ ಅದು ಇಲ್ಲಿ ಹಣದ್ರವಾಡಿ ಮೇಲೆ ಏನಂತಂದ್ರೆ ಅಲ್ಲಿ ಕುರಿ ಸತ್ತವ್ ಸರ್, ಕುರಿ ಮತ್ತು ಆಕಳು ಕೆಮಿಕಲ್ ನೀರು ಬಿಟ್ಟಿಂದೆ ಸರ್. ಇದು 4-5ನೇ ತಿಂಗಳು ತೆಳಗೆ ಸರ್. ಎಲ್ಲ ಫ್ಯಾಕ್ಟ್ರಿದವರು ಎಲ್ಲ ದೇವೇಂದ್ರಪ್ಪ ಸರ್ ಅಂತ ಒಂದು ಅಧ್ಯಕ್ಷರ ಅವರು
ನಿಮ್ದು ಕಿವಿ ನೈಂದವ್ರು ಭೀ ಇದ್ದೀರೇನು? ಎಷ್ಟು ಸತ್ತಾವ ಎಲ್ಲ ಏನೇನು ಸತ್ತಾವ? 8-9 ಆಡು ಸತ್ತಾವ ಸರ್ ನಮಗೆ. ಅದು ಅದ್ರ ಬಾದ ಒಂದು ಆಕಳು ಸತ್ತದ. ಹಿಂಗೆ ಏನಂತಂದ್ರೆ 6 ತಿಂಗಳು ಹೇಳ್ಬೇಕಲ್ಲ ಸರ್, ಅದು ಆಮೇಲೆ ನಾವು ಒಳಗೆ ನೀರು ಗುಳ್ಳೆ ಬರೋದು ಸರ್. ಮೊದಲೇ ಮಾತನ್ನ ಹೇಳ್ತಾ ಇದ್ದೀನಿ. ಎಸ್, ಇದು ಬೀದರ್ನಲ್ಲಿ ಅಲ್ಲಿನ ಸಮಸ್ಯೆ ಕುರಿತಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಲ್ಲಿ ಕೈಗಾರಿಕೆಗಳಿಂದ ಕಲುಷಿತ ನೀರು ಬರ್ತಾ ಇರೋದ್ರಿಂದ ನೀರು ಕೆರೆ ನೀರಿ ಮಿಕ್ಸ್ ಆಗಿ ಕುರಿ ಜಾನುವಾರುಗಳು ಸಾವನ್ನಪ್ಪುತ್ತಿವೆ. ಸಂಜೆ ಆಗ್ತಿದ್ದ ಹಾಗೆ ಕೈಗಾರಿಕೆಗಳಿಂದ ದುರ್ವಾಸನೆ ಬರುತ್ತೆ ಅಂತ ಅಲ್ಲಿ ಸಮಸ್ಯೆ ಆಲಿಸೋದಕ್ಕೆ ಅಂತ ಬಂದಂಥ, ಅದು ಬೇರೆ ಯಾವುದೋ ವಿಚಾರಕ್ಕೆ ಅಂತ ಸ್ಥಳಕ್ಕೆ ಬಂದಂಥ ನರೇಂದ್ರ ಸ್ವಾಮಿ ಅವ್ರಿಗೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಮಸ್ಯೆ ಹೇಳಿದ್ರೆ, ನನ್ನ ಹತ್ರ ಹೇಳೋಕೆ ಬರಬೇಡ ನೀನು, ನನ್ನ ಹತ್ರ ಇಲ್ಲೇ ಹೇಳಬೇಡ ನೀನು ಅಂತೆಲ್ಲ ಜೋರು ಮಾಡ್ತಾರೆ ನರೇಂದ್ರ ಸ್ವಾಮಿ ಅವರು. ಆಫೀಸಿಗೆ ಬಾ, ಅಲ್ಲಿ ಮಾತಾಡೋಣ ಅಂತಾರೆ. ಅರೆ, ಸಮಸ್ಯೆ ಹೇಳೋದೇ ತಪ್ಪ. ಜನರಿಂದ ಆಯ್ಕೆಯಾಗಿದ್ರಿ ಸ್ವಾಮಿ ನೀವು. ಜನ ಗೆಲ್ಲಿಸ್ಲಿಲ್ಲ ಅಂದರೆ, ಓಟ್ ಹಾಕಿಲ್ಲ ಅಂದಿದ್ರೆ ನೀವು ಗೆಲ್ತಾನೆ ಇರಲಿಲ್ಲ, ನೀವು ಅಲ್ಲಿ ನಿಂತ್ಕೊಂತಾನೆ ಇರಲಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ನರೇಂದ್ರ ಸ್ವಾಮಿ ಅವರೇ. ಪಾಪ ಅವರೇನೋ ಕಷ್ಟ ಹೇಳಿದಾಗ ಅದನ್ನು ಸಮಾಧಾನದಿಂದ ಆಲಿಸಿ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು ನರೇಂದ್ರ ಸ್ವಾಮಿ ಅವರು. ನೋಡಿ, ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಆತ ಹೇಳಿದ್ದೆ ತಪ್ಪ. ಹೇಳೋಂಗೆ ಇಲ್ಲ ಜನ ಅಂತಂದರೆ, ಓಟ್ ಕೇಳುವಾಗ ಮಾತ್ರ ಕೈ ಮುಕ್ಕೊಂಡು ಮನೆಗೆ ಹೋಗ್ತೀರಿ. ಎಲ್ಲೇ ಆಗಲಿ, ನಿಮ್ಮ ಕ್ಷೇತ್ರ ಇರಬಹುದು, ಬೇರೆ ಯಾವುದೇ ಕ್ಷೇತ್ರ ಇರಬಹುದು, ಜನಸಾಮಾನ್ಯರ ಕಷ್ಟಗಳೊಂದಾಗ ಆಲಿಸ್ಬೇಕಲ್ವೇ. ನರೇಂದ್ರ ಸ್ವಾಮಿ ಅವರು ಬಹಳ ಜನಪರವಾದಂಥ ವ್ಯಕ್ತಿ ಅಂತ ಕೇಳಿದ್ದೀವಿ. ಜನರ ಸಮಸ್ಯೆಗಳನ್ನು ಬಹಳ ಸಾವಧಾನದಿಂದ ಆಲಿಸ್ತಾರೆ, ಹೇಳಿದ ಕೆಲಸಗಳನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೇಳಿದ್ದೀವಿ. ಸೊ ಹಾಗಾಗಿ ನರೇಂದ್ರ ಸ್ವಾಮಿ ಅವರು ಅಟ್ಲೀಸ್ಟ್ ಅಲ್ಲಿನ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಇನ್ಮುಂದಾದರೂ ಆಲಿಸುವಂಥ ಪ್ರಯತ್ನವನ್ನು ಮಾಡಿ ಸಮಸ್ಯೆ ಬಗೆಹರಿಸಲಿ ಅನ್ನೋದು ನಮ್ಮ ಆಶಯ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.